ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧನ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 2 ವಾರಗಳಿಂದ ನಿರಂತರವಾಗಿ ಪೊಲೀಸರು ಹಗಲು ರಾತ್ರಿ ಎನ್ನದೇ ಬಲೆಯನ್ನ ಬೀಸಿದ್ರು. ದೊಡ್ಡ ತಲೆನೋವಾಗಿತ್ತು. ರಾಜೀವ್ ಗೌಡ ಎಲ್ಲಿದ್ದಾನೆ, ಯಾವ ಗುಹೆಯಲ್ಲಿ ಅಡಗಿದ್ದಾನೆ? ಇದೀಗ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನ ಬಂಧನವಾಗಿದೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಕರ್ನಾಟಕದ ಸೂಪರ್ ಕಾಪ್ ತಮ್ಮ ಶಕ್ತಿ, ತಮ್ಮ ಪ್ರದರ್ಶನ, ತಮ್ಮ ದಕ್ಷತೆಗೆ ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ಕೇರಳದ ಗಡಿಯಲ್ಲಿ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿರ್ತಕ್ಕಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ಇನ್ನೂ ಯಾಕೆ ರಾಜೀವ್ ಗೌಡನನ್ನ ಬಂಧನವಾಗಿಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇತ್ತು. ಕೊನೆಗೂ ಇದೀಗ ಧಮ್ಕಿ ವೀರ ಅರೆಸ್ಟ್ ಆಗಿದ್ದಾನೆ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಜೀವ್ ಗೌಡ ಅವಿತುಕೊಂಡೇ ಅವನ ಮೇಲೆ ಹಾಕಿರ್ತಕ್ಕಂತಹ ಎಫ್ಐಆರ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತಕ್ಕಂಥ ಅರ್ಜಿಯನ್ನು ಕೂಡ ಹಾಕಿದ್ರು. ಆದ್ರೆ ಕೋರ್ಟ್ನಲ್ಲಿ ಅವರಿಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿತ್ತು. ಕೊನೆಗೂ ಇದೀಗ ಧಮ್ಕಿ ವೀರ ರಾಜೀವ್ ಗೌಡ ಕೇರಳದ ಗಡಿಯಲ್ಲಿ ಬಂಧನವಾಗಿದ್ದಾನೆ. ಆ ಮುಖಾಂತರ ನಾನು ಪ್ರಭಾವಿಯಾಗಿದ್ದೇನೆ, ಯಾರಿಗೆ ಏನ್ ಬೇಕಾದ್ರೂ ಕೂಡ ನಾನು ಮಾತನಾಡಬಹುದು, ಅವಾಚ್ಯ ಪದಗಳಿಂದ ಬೈಬಹುದು, ಸರ್ಕಾರಿ ಅಧಿಕಾರಿಗಳನ್ನ ಹೀಯಾಳಿಸಬಹುದು, ಮಹಿಳೆಯರ ಮೇಲೆ ನನ್ನ ದರ್ಪವನ್ನು ತೋರಿಸಬಹುದು ಅಂದ್ಕೊಂಡಿರ್ತಕ್ಕಂತಹ ಹಲವು ನಾಯಕರಿಗೆ ಇದೊಂದು ತಕ್ಕ ಒಂದು ಪಾಠ, ಒಂದು ಉದಾಹರಣೆ. ಹಾಗಾಗಿ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ರಾಜೀವ್ ಗೌಡ ಬಂಧನಕ್ಕೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು ರಿಪಬ್ಲಿಕ್ ಕನ್ನಡ. ಆ ಮುಖಾಂತರವಾಗಿ ಅಮೃತ ಗೌಡ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ್ರು. ಇಲ್ಲ ಸರ್, ನಮ್ಮ ಜೊತೆಗೆ ನೀವು ನಿಲ್ಲಬೇಕು ಅಂದಾಗ ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಇಲ್ಲಿವರೆಗೂ ಕೂಡ ಅಧಿಕಾರಿಗಳ ಪರವಾಗಿ ನಿಂತಿತ್ತು, ನಿರಂತರವಾಗಿ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಇದೀಗ ಕೊನೆಗೂ ಕೂಡ ಪೊಲೀಸರು ಕೇರಳದ ಗಡಿಯಲ್ಲಿ ಆತನನ್ನ ಬಂಧಿಸಿದ್ದಾರೆ. 2 ವಾರಗಳಿಂದ ತಲೆಮರೆಸಿಕೊಂಡಿರತಕ್ಕಂತಹ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ನೇರವಾಗಿ ಬಲೆಗೆ ಬಿದ್ದಿದ್ದಾನೆ ರಾಜೀವ್ ಗೌಡ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ಬಂಧನವಾಗಿದೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ ಇದು. ಕಾಂಗ್ರೆಸ್ ನಾಯಕವಾಗಿರತಕ್ಕಂತಹ ರಾಜೀವ್ ಗೌಡನ ಬಂಧನವಾಗಿರತಕ್ಕಂಥದ್ದು. ಮತ್ತೊಂದು ಕಡೆಗೆ ರಾಜೀವ್ ಗೌಡನನ್ನ ಹೇಗಾದ್ರೂ ಮಾಡಿ ಉಳಿಸಬೇಕು, ಅವನನ್ನ ರಕ್ಷಣೆ ಮಾಡಬೇಕಂತಕ್ಕಂತಹ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಪ್ರಭಾವಿ ನಾಯಕರು ಈತನ ಹಿಂದ್ಗಡೆ ಇದ್ದಾರೆ, ಇಷ್ಟು ಬೇಗ ಹಿಡಿಬೇಕಾಗಿತ್ತು. ಈ ಎಲ್ಲ ಆರೋಪಗಳು ಕೂಡ ಮಿತ್ರ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮಾಡ್ತಾ ಇತ್ತು. ಇನ್ನು ಆಡಳಿತ ಪಕ್ಷ ಸಮರ್ಥನೆಯನ್ನು ಮಾಡಿಕೊಂಡಿತ್ತು. ಹೇಗಾದ್ರೂ ಮಾಡಿ ಆತನನ್ನು ನಾವು ಹಿಡಿದೇ ಹಿಡಿತೀವಿ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಇವತ್ತೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾಸ್ ಮಾಡಿದ್ರು. ಇದೀಗ ರಾಜೀವ್ ಗೌಡನನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ಪೊಲೀಸರು ಸಕ್ಸಸ್ ಆಗಿದ್ದಾರೆ. 2 ವಾರಗಳಿಂದ ತಲೆಮರೆಸಿಕೊಂಡಿರತಕ್ಕಂತಹ ರಾಜೀವ್ ಗೌಡನನ್ನ ಕೇರಳದ ಗಡಿಯಲ್ಲಿ ಬಂಧನ ಮಾಡಿದ್ದಾರೆ. ಇನ್ನೇನು ಕೆಲವೇ ಸಮಯಗಳಲ್ಲಿ ಆತನನ್ನ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧನ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 2 ವಾರಗಳಿಂದ ನಿರಂತರವಾಗಿ ಪೊಲೀಸರು ಹಗಲು ರಾತ್ರಿ ಎನ್ನದೇ ಬಲೆಯನ್ನ ಬೀಸಿದ್ರು. ದೊಡ್ಡ ತಲೆನೋವಾಗಿತ್ತು. ರಾಜೀವ್ ಗೌಡ ಎಲ್ಲಿದ್ದಾನೆ, ಯಾವ ಗುಹೆಯಲ್ಲಿ ಅಡಗಿದ್ದಾನೆ? ಇದೀಗ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನ ಬಂಧನವಾಗಿದೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಕರ್ನಾಟಕದ ಸೂಪರ್ ಕಾಪ್ ತಮ್ಮ ಶಕ್ತಿ, ತಮ್ಮ ಪ್ರದರ್ಶನ, ತಮ್ಮ ದಕ್ಷತೆಗೆ ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ಕೇರಳದ ಗಡಿಯಲ್ಲಿ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿರ್ತಕ್ಕಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ಇನ್ನೂ ಯಾಕೆ ರಾಜೀವ್ ಗೌಡನನ್ನ ಬಂಧನವಾಗಿಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇತ್ತು. ಕೊನೆಗೂ ಇದೀಗ ಧಮ್ಕಿ ವೀರ ಅರೆಸ್ಟ್ ಆಗಿದ್ದಾನೆ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಜೀವ್ ಗೌಡ ಅವಿತುಕೊಂಡೇ ಅವನ ಮೇಲೆ ಹಾಕಿರ್ತಕ್ಕಂತಹ ಎಫ್ಐಆರ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತಕ್ಕಂಥ ಅರ್ಜಿಯನ್ನು ಕೂಡ ಹಾಕಿದ್ರು. ಆದ್ರೆ ಕೋರ್ಟ್ನಲ್ಲಿ ಅವರಿಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿತ್ತು. ಕೊನೆಗೂ ಇದೀಗ ಧಮ್ಕಿ ವೀರ ರಾಜೀವ್ ಗೌಡ ಕೇರಳದ ಗಡಿಯಲ್ಲಿ
ಬಂಧನವಾಗಿದ್ದಾನೆ. ಆ ಮುಖಾಂತರ ನಾನು ಪ್ರಭಾವಿಯಾಗಿದ್ದೇನೆ, ಯಾರಿಗೆ ಏನ್ ಬೇಕಾದ್ರೂ ಕೂಡ ನಾನು ಮಾತನಾಡಬಹುದು, ಅವಾಚ್ಯ ಪದಗಳಿಂದ ಬೈಬಹುದು, ಸರ್ಕಾರಿ ಅಧಿಕಾರಿಗಳನ್ನ ಹೀಯಾಳಿಸಬಹುದು, ಮಹಿಳೆಯರ ಮೇಲೆ ನನ್ನ ದರ್ಪವನ್ನು ತೋರಿಸಬಹುದು ಅಂದ್ಕೊಂಡಿರ್ತಕ್ಕಂತಹ ಹಲವು ನಾಯಕರಿಗೆ ಇದೊಂದು ತಕ್ಕ ಒಂದು ಪಾಠ, ಒಂದು ಉದಾಹರಣೆ. ಹಾಗಾಗಿ ಕೇರಳದ ಗಡಿಯಲ್ಲಿ ರಾಜುಗೌಡನನ್ನ ಬಂಧಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ರಾಜುಗೌಡ ಬಂಧನಕ್ಕೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತು ರಿಪಬ್ಲಿಕ್ ಕನ್ನಡ. ಆ ಮುಖಾಂತರವಾಗಿ ಅಮೃತ ಗೌಡ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ್ರು. ಇಲ್ಲ ಸರ್, ನಮ್ಮ ಜೊತೆಗೆ ನೀವು ನಿಲ್ಲಬೇಕು ಅಂದಾಗ ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಇಲ್ಲಿವರೆಗೂ ಕೂಡ ಅಧಿಕಾರಿಗಳ ಪರವಾಗಿ ನಿಂತಿತ್ತು, ನಿರಂತರವಾಗಿ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಇದೀಗ ಕೊನೆಗೂ ಕೂಡ ಪೊಲೀಸರು ಕೇರಳದ ಗಡಿಯಲ್ಲಿ ಆತನನ್ನ ಬಂಧಿಸಿದ್ದಾರೆ. 2 ವಾರಗಳಿಂದ ತಲೆಮರೆಸಿಕೊಂಡಿರತಕ್ಕಂತಹ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ನೇರವಾಗಿ ಬಲೆಗೆ ಬಿದ್ದಿದ್ದಾನೆ ರಾಜೀವ್ ಗೌಡ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ಬಂಧನವಾಗಿದೆ. ಕೊನೆಗೂ ಧಮ್ಕಿವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ ಇದು. ಕಾಂಗ್ರೆಸ್ ನಾಯಕವಾಗಿರತಕ್ಕಂತಹ ರಾಜೀವ್ ಗೌಡನ ಬಂಧನವಾಗಿರತಕ್ಕಂಥದ್ದು. ಮತ್ತೊಂದು ಕಡೆಗೆ ರಾಜೀವ್ ಗೌಡನನ್ನ ಹೇಗಾದ್ರೂ ಮಾಡಿ ಉಳಿಸಬೇಕು, ಅವನನ್ನ ರಕ್ಷಣೆ ಮಾಡಬೇಕಂತಕ್ಕಂತಹ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಪ್ರಭಾವಿ ನಾಯಕರು ಈತನ ಹಿಂದ್ಗಡೆ ಇದ್ದಾರೆ, ಇಷ್ಟು ಬೇಗ ಹಿಡಿಬೇಕಾಗಿತ್ತು. ಈ ಎಲ್ಲ ಆರೋಪಗಳು ಕೂಡ ಮಿತ್ರ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮಾಡ್ತಾ ಇತ್ತು. ಇನ್ನು ಆಡಳಿತ ಪಕ್ಷ ಸಮರ್ಥನೆಯನ್ನ ಮಾಡಿಕೊಂಡಿತ್ತು. ಹೇಗಾದ್ರೂ ಮಾಡಿ ಆತನನ್ನು ನಾವು ಹಿಡಿದೇ ಹಿಡಿತೀವಿ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಇವತ್ತೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾಸ್ ಮಾಡಿದ್ರು. ಇದೀಗ ರಾಜೀವ್ ಗೌಡನನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ಪೊಲೀಸರು ಸಕ್ಸಸ್ ಆಗಿದ್ದಾರೆ. 2 ವಾರಗಳಿಂದ ತಲೆಮರೆಸಿಕೊಂಡಿರತಕ್ಕಂತಹ ರಾಜೀವ್ ಗೌಡನನ್ನ ಕೇರಳದ ಗಡಿಯಲ್ಲಿ ಬಂಧನ ಮಾಡಿದ್ದಾರೆ. ಇನ್ನೇನು ಕೆಲವೇ ಸಮಯಗಳಲ್ಲಿ ಆತನನ್ನ ಕೊನೆಗೂ ಧಮ್ಕಿವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧನ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ 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 ಇಂಪ್ಯಾಕ್ಟ್. 2 ವಾರಗಳಿಂದ ನಿರಂತರವಾಗಿ ಪೊಲೀಸರು ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ಬಲೆಯನ್ನ ಬೀಸಿದ್ರು. ದೊಡ್ಡ ತಲೆನೋವಾಗಿತ್ತು. ರಾಜೀವ್ ಗೌಡ ಎಲ್ಲಿದ್ದಾನೆ, ಯಾವ ಗುಹೆಯಲ್ಲಿ ಅಡಗಿದ್ದಾನೆ? ಇದೀಗ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನ ಬಂಧನವಾಗಿದೆ. ಕೊನೆಗೂ ಧಮ್ಕಿವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಕರ್ನಾಟಕದ ಸೂಪರ್ ಕಾಪ್ ತಮ್ಮ ಶಕ್ತಿ, ತಮ್ಮ ಪ್ರದರ್ಶನ, ತಮ್ಮ ದಕ್ಷತೆಗೆ ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕೊನೆಗೂ ಧಮ್ಕಿವೀರ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ಕೇರಳದ ಗಡಿಯಲ್ಲಿ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿರ್ತಕ್ಕಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ಇನ್ನೂ ಯಾಕೆ ರಾಜೀವ್ ಗೌಡನನ್ನ ಬಂಧನವಾಗಿಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇತ್ತು. ಕೊನೆಗೂ ಇದೀಗ ಧಮ್ಕಿವೀರ ಅರೆಸ್ಟ್ ಆಗಿದ್ದಾನೆ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಎಸ್, ರಾಜೀವ್ ಗೌಡ ಅವಿತುಕೊಂಡೇ ಅವನ ಮೇಲೆ ಹಾಕಿರ್ತಕ್ಕಂತಹ ಎಫ್ಐಆರ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತಕ್ಕಂಥ ಅರ್ಜಿಯನ್ನು ಕೂಡ ಹಾಕಿದ್ರು. ಆದ್ರೆ ಕೋರ್ಟ್ ನಲ್ಲಿ ಅವರಿಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿತ್ತು. ಕೊನೆಗೂ ಇದೀಗ ಧಮ್ಕಿವೀರ ರಾಜೀವ್ ಗೌಡ ಕೇರಳದ ಗಡಿಯಲ್ಲಿ ಬಂಧನವಾಗಿದ್ದಾನೆ. ಆ ಮುಖಾಂತರ ನಾನು ಪ್ರಭಾವಿಯಾಗಿದ್ದೇನೆ, ಯಾರಿಗೆ ಏನ್ ಬೇಕಾದ್ರೂ ಕೂಡ ನಾನು ಮಾತನಾಡಬಹುದು, ಅವಾಚ್ಯ ಪದಗಳಿಂದ ಬೈಬಹುದು, ಸರ್ಕಾರಿ ಅಧಿಕಾರಿಗಳನ್ನ ಹೀಯಾಳಿಸಬಹುದು, ಮಹಿಳೆಯರ ಮೇಲೆ ನನ್ನ ದರ್ಪವನ್ನು ತೋರಿಸಬಹುದು ಅಂದ್ಕೊಂಡಿರ್ತಕ್ಕಂತಹ ಹಲವು ನಾಯಕರಿಗೆ ಇದೊಂದು ತಕ್ಕ ಒಂದು ಪಾಠ, ಒಂದು ಉದಾಹರಣೆ. ಹಾಗಾಗಿ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ರಾಜೀವ್ ಗೌಡ ಬಂಧನಕ್ಕೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತು ರಿಪಬ್ಲಿಕ್ ಕನ್ನಡ. ಆ ಮುಖಾಂತರವಾಗಿ ಅಮೃತ ಗೌಡ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ್ರು. ಇಲ್ಲ ಸರ್, ನಮ್ಮ ಜೊತೆಗೆ ನೀವು ನಿಲ್ಲಬೇಕು ಅಂದಾಗ ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಇಲ್ಲಿವರೆಗೂ ಕೂಡ ಅಧಿಕಾರಿಗಳ ಪರವಾಗಿ ನಿಂತಿತ್ತು, ನಿರಂತರವಾಗಿ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಇದೀಗ ಕೊನೆಗೂ ಕೂಡ ಪೊಲೀಸರು ಕೇರಳದ ಗಡಿಯಲ್ಲಿ ಆತನನ್ನ ಬಂಧಿಸಿದ್ದಾರೆ. 2 ವಾರಗಳಿಂದ ತಲೆಮರೆಸಿಕೊಂಡಿರತಕ್ಕಂತಹ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ನೇರವಾಗಿ ಬಲೆಗೆ ಬಿದ್ದಿದ್ದಾನೆ ರಾಜೀವ್ ಗೌಡ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ಬಂಧನವಾಗಿದೆ. ಕೊನೆಗೂ ಧಮ್ಕಿವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ ಇದು. ಕಾಂಗ್ರೆಸ್ ನಾಯಕವಾಗಿರತಕ್ಕಂತಹ ರಾಜೀವ್ ಗೌಡನ ಬಂಧನವಾಗಿರತಕ್ಕಂಥದ್ದು.
ಮತ್ತೊಂದು ಕಡೆಗೆ ರಾಜೀವ್ ಗೌಡನನ್ನ ಹೇಗಾದ್ರೂ ಮಾಡಿ ಉಳಿಸಬೇಕು, ಅವನನ್ನ ರಕ್ಷಣೆ ಮಾಡಬೇಕಂತಕ್ಕಂತಹ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಪ್ರಭಾವಿ ನಾಯಕರು ಈತನ ಹಿಂದ್ಗಡೆ ಇದ್ದಾರೆ, ಇಷ್ಟು ಬೇಗ ಹಿಡಿಬೇಕಾಗಿತ್ತು. ಈ ಎಲ್ಲ ಆರೋಪಗಳು ಕೂಡ ಮಿತ್ರ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮಾಡ್ತಾ ಇತ್ತು. ಇನ್ನು ಆಡಳಿತ ಪಕ್ಷ ಸಮರ್ಥನೆಯನ್ನ ಮಾಡಿಕೊಂಡಿತ್ತು. ಹೇಗಾದ್ರೂ ಮಾಡಿ ಆತನನ್ನು ನಾವು ಹಿಡಿದೇ ಹಿಡಿತೀವಿ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಇವತ್ತೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾಸ್ ಮಾಡಿದ್ರು. ಇದೀಗ ರಾಜೀವ್ ಗೌಡನನ್ನ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ಪೊಲೀಸರು ಸಕ್ಸಸ್ ಆಗಿದ್ದಾರೆ. 2 ವಾರಗಳಿಂದ ತಲೆಮರೆಸಿಕೊಂಡಿರತಕ್ಕಂತಹ ರಾಜೀವ್ ಗೌಡನನ್ನ ಕೇರಳದ ಗಡಿಯಲ್ಲಿ ಬಂಧನ ಮಾಡಿದ್ದಾರೆ. ಇನ್ನೇನು ಕೆಲವೇ ಸಮಯಗಳಲ್ಲಿ ಆತನನ್ನ